ಹೆಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇದು ಬಂದು ಗುರುವಾರದ ಬೆಳಗ್ಗೆನೇ ವಿಡಿಯೋ ನೋಡಿ. ಸೂರ್ಯನ ಕಿರಣ ಬಂದು ದೇವ್ರ ಮನೆಗೆಲ್ಲ ಇದೆ, ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ಸೂರ್ಯನ ಕಿರಣ ದೇವ್ರ ಮನೆಗೆ ಮತ್ತು ಮನೆಗೆ ಅದು ಬೆಳಕು ಬಿದ್ದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಲ್ವಾ ಸೂರ್ಯನ ಕಿರಣ. ಎಷ್ಟು ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್. ಸ್ವಲ್ಪ ಕಲ್ಲರ್ ಆಗಿದೆಯಲ್ಲ, ನನಗಂತೂ ಬೆಳಗ್ಗೆ ಇದನ್ನು ನೋಡಿ ತುಂಬಾ ಖುಷಿ ಆಯಿತು, ಎಷ್ಟು ಚೆನ್ನಾಗಿದೆ ಅಂತ. ನಮ್ಮ ಯಜಮಾನರು ನೋಡಿ ಬಿಸಿಲು ಕಾಯಿಸ್ತಾ ಇದ್ದಾರೆ. ಇವತ್ತು ಅವರು ಕೆಲಸಕ್ಕೆ ಹೋಗಿಲ್ಲ. ಅಂದರೆ ಈ ಬಿಸಿಲಲ್ಲಿ ಈ ಥರ ಚಳಿಗಾಲದಲ್ಲಿ ಬಿಸಿಲಲ್ಲಿ ಈ ಥರ ಕುತ್ಕೊತಾರೆ. ಆವಾಗೆಲ್ಲ ತುಂಬ ಹೊತ್ತು ಕುತ್ಕೊತಾಯಿದ್ರು ಫ್ರೆಂಡ್ಸ್ ಆಚೆ ಕಡೆ ಬಿಸಿಲಲ್ಲಿ. ನಾವಂತೂ ಚಿಕ್ಕ ಮಕ್ಕಳಲ್ಲಿ ಅವರೆಕಾಯಿ ಎಲ್ಲ ನಮಗೆ ಹೊಲದಲ್ಲೆಲ್ಲ ಅವರೆಕಾಯಿ ಸಿಗ್ತೈತಲ್ಲ, ಅವರೆಕಾಯಿ ತೊಗೊಂಬಂದ್ಬಿಟ್ಟು ಈ ಥರ ಬಿಸಿಲಲ್ಲೆಲ್ಲ ಕುತ್ಕೊಂಡು ಅವರೆಕಾಯಲ್ಲೆಲ್ಲ ಸುಲ್ಕೊಂಡು, ಅಥವಾ ಅವರೆಕಾಯಿ ಸುಲ್ದು ನೆನೆಸಿಟ್ಟಿರೋಂಥ ಕಾಳನ್ನೆಲ್ಲ ಇತ್ಕೊಂಡು ಈ ಥರ ಬಿಸಿಲಲ್ಲಿ ಕುತ್ಕೊತಾ ಇದ್ರಿ. ತುಂಬ ಇವಾಗ ಯಾರೂ ಆ ಥರ ಕುತ್ಕೊಳೋದೇ ಇಲ್ಲ ಬಿಸಿಲಲ್ಲಿ. ಇವಾಗೆಲ್ಲ ಸಾಮಾನ್ಯಗೆಲ್ಲ ಬ್ಯುಸಿಯಾಗಿ ಹೋಗ್ಬಿಟ್ಟಿರ್ತಾರೆ. ಅಂದರೆ ತೋಟದ ಕೆಲಸ, ಹೊಲದ ಕೆಲಸ ಎಲ್ಲ ತುಂಬ ಕಮ್ಮಿ ಇರುತ್ತಲ್ವ ಫ್ರೆಂಡ್ಸ್. ಇವಾಗ ಜಾಸ್ತಿ ಎಲ್ಲ ಹೊರಗಡೆ ಕೆಲಸಕ್ಕೆ ಹೋಗೋದು, ಹಂಗಾಗಿ ಯಾರೂ ಇವಾಗ ಆ ಥರ ಮಾಡೋದಿಲ್ಲ. ಇನ್ನು ಅಡುಗೆ ಮನೆಯೆಲ್ಲ ನಾನು ನೈಟು ಎಲ್ಲ ಕೆಲಸ ಮುಗಿಸ್ಕೊಂಡಿರೋದ್ರಿಂದ ನನಗೆ ಅಡುಗೆ ಮನೆಯಲ್ಲಿ ಅಷ್ಟಕ್ಕಷ್ಟೇ ಕೆಲಸ. ಬೆಳಗ್ಗೆ ಟೈಮು ಎಲ್ಲ ಇವಾಗಿಂದ ಸ್ಟಾರ್ಟ್ ಮಾಡ್ಕೊತೀನಿ ಅಡುಗೆ ಮಾಡೋದಕ್ಕೆ. ಇನ್ನು ನಾವು ಬೆಳಗ್ಗೆ ಎದ್ದ ತಕ್ಷಣ ನಾವು ಬರೋದು ಅಂತಂದರೆ ಅಡುಗೆ ಮನೆಗೆ. ಯಾಕಂದರೆ ನಾವು ಇನ್ನು ಇಡೀ ದಿನ ನಾವು ಅಡುಗೆ ಮನೆಯಲ್ಲೇ ಕಳಿಬೇಕಾಗುತ್ತೆ. ನಾವು ತುಂಬ ಹೊತ್ತು ಅಡುಗೆ ಮನೆಯಲ್ಲೇ ಜಾಸ್ತಿ ಇರೋದು ಅಂತ ಅಂದ್ಕೊತೀನಿ. ನಾವು ಎಲ್ಲಿರ್ತಿರೋ ಏನೋ ಗೊತ್ತಿಲ್ಲ, ಜಾಸ್ತಿ ಅಡುಗೆ ಮನೆಯಲ್ಲೇ ಅಲ್ವಾ ಫ್ರೆಂಡ್ಸ್ ಇರೋದು. 3 ಟೈಮು ಸಹ ಅಡುಗೆ ಮನೆಯಲ್ಲೇ ಇರಬೇಕು. ಏನು ಮಾಡೋದಕ್ಕೂ ಆಗಲ್ಲ. ನಾವು ಇಬ್ಬರೇ ಇರೋ ಮನೆಯಲ್ಲೇ ಸ್ವಲ್ಪ ನನಗಿಷ್ಟು ಯಾವಾಗಲೂ ಅಡುಗೆ ಮನೆಯಲ್ಲೇ ಇರ್ತೀನಿ ಅಂತ ಅನಿಸುತ್ತೆ. ಇನ್ನು ತುಂಬಿದ ಮನೆ ಅಂದರೆ ತುಂಬ ಜನ ಇರ್ತಾರಲ್ಲ, ಮಕ್ಕಳು ಮರಿ ತುಂಬ ಜನ ಇರೋರು, ಅವ್ರಿಗೆ 3 ಟೈಮ್ ಅಡುಗೆ ಮಾಡೋದು ಅದಲ್ಲ, ಅವರು ಎಷ್ಟೊತ್ತು ಕಳಿಬೋದು ಅಲ್ವಾ ಫ್ರೆಂಡ್ಸ್ ಅಡುಗೆ ಮನೆಯಲ್ಲಿ. ಇವಾಗ ನಾನು ಬೆಳಗ್ಗೆ ಎದ್ದು ಟೀ ಮಾಡೋಣ ಅಂತಂದ್ಬಿಟ್ಟು ಟೀ ಮಾಡ್ತಾಯಿದ್ದೀನಿ. ಆ ಕಡೆ ಇಟ್ಟರು ಬೆಳಕು ಜಾಸ್ತಿ, ಈ ಕಡೆ ಇಟ್ಟರು ಬೆಳಕು ಜಾಸ್ತಿ, ಕ್ಯಾಮ್ರಾ ಇಟ್ಟಿರೋದು. ಅದಕ್ಕೆ ನೋಡ್ತಾ ಇದ್ದೀನಿ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅದು ವಿಡಿಯೋ. ಇಲ್ಲಾಂದರೆ ಬೆಳಕು ಜಾಸ್ತಿ ಆದರೆ ವಿಡಿಯೋ ಮಾಡೋದಕ್ಕೆ ಆಗಲ್ಲ. ಅದಕ್ಕೆ ನೋಡಿದೆ ಅದು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಪರವಾಗಿಲ್ಲ, ಚೆನ್ನಾಗಿ ಕಾಣಿಸ್ತು, ಸರಿ ಅಂತಂದ್ಬಿಟ್ಟು ಈಗ ವಿಡಿಯೋಸ್ ಇದೇ ಥರನೇ ಇರಲಿ ಅಂತಂದ್ಬಿಟ್ಟು ಅಲ್ಲೇ ಇಟ್ಟಿದ್ದೀನಿ. ಬೆಳಗ್ಗೆ ಟೈಮ್ ಯಾವಾಗಲೂ ಅಷ್ಟೇ ಕಿಟಕಿ ಹತ್ರ ಇಟ್ಕೊತಿದ್ದೆ, ಅಲ್ಲಿಂದ ವಿಡಿಯೋ ಮಾಡ್ತಾಯಿದ್ದೆ. ಇವತ್ತು ಬೆಳಕು ಜಾಸ್ತಿ ಇರೋದ್ರಿಂದ ಈ ಕಡೆ ಇಟ್ಕೊಂಡಿದ್ದೀನಿ. ನೋಡಿ ಸೂರ್ಯದ ಕಿರಣ ಎಷ್ಟು ಚೆನ್ನಾಗಿ ಒಳಗಡೆ ಎಲ್ಲ ಬಂದಿದೆ. ಇದೆಲ್ಲ ಬಿಸಿಲೇ ಫ್ರೆಂಡ್ಸ್. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ಟೀ ಮಾಡೋಣ ಅಂತಂದ್ಬಿಟ್ಟು ಟೀ ಮಾಡ್ತಾ ಇದ್ದೀನಿ. ನನಗೆ ಶುಂಠಿ ಟೀ ಜಾಸ್ತಿ ಇಷ್ಟ ಆಗುತ್ತೆ, ಏಲಕ್ಕಿ ಅಷ್ಟೊಂದು ಇಷ್ಟ ಆಗೋದಿಲ್ಲ ಟೀಗೆ ಹಾಕಿದ್ರೆ. ಇವಾಗ ಅದೇ ಥರ ನಮ್ಮ ಯಜಮಾನರು ಪಾಪ ಅವ್ರು ಆಚೆ ಕೂತ್ಕೊಂಡಿದ್ದಾರೆ, ಅವರು ಕೆಲ್ಸಕ್ಕೆ ಹೋಗಿಲ್ಲ. ನಾನು ಇವತ್ತು ಬಾಗಿಲು ಗುಡಿಸಿ ರಂಗೋಲಿ ಏನೂ ಹಾಕೋದಕ್ಕೆ ಹೋಗಿಲ್ಲ. ಯಾಕೆ ಅಂತಂದರೆ ಊರಲ್ಲಿ ಒಂದು ಸಾವಾಗಿರೋದ್ರಿಂದ. ಇನ್ನು ಸಾವಾಗಿದ್ದರೆ ಬಾಗಿಲಿಗೆಲ್ಲ ಗುಡಿಸಿ ರಂಗೋಲಿ ಹಾಕೋದಕ್ಕಾಗಲ್ಲ. ಸರಿ ಅಂತಂದ್ಬಿಟ್ಟು ಇವತ್ತು ಆ ಕೆಲಸ ಒಂದಿಲ್ಲ ಇವತ್ತು ಫ್ರೆಂಡ್ಸ್. ಈಗ ನೋಡಿ ಟೀ ಸಹ ಆಯಿತು. ಕರೆಕ್ಟಾಗಿ ಇಬ್ಬರಿಗೆ 2 ಕಪ್ ಆಗೋಷ್ಟು ಮಾಡ್ಕೊತೀನಿ. 1 ಕಪ್ಪು ನೀರು 1 ಕಪ್ಪು ಹಾಲು ಹಾಕಿದ್ರೆ ಕರೆಕ್ಟಾಗಿ 2 ಗ್ಲಾಸ್ ಆಗುತ್ತೆ. ನಾನು ನಮ್ಮ ಯಜಮಾನರು ಕೂತ್ಕೊಂಡು ಮಾತಾಡ್ತಾ ಹೀಗೆ ಟೀ ಕುಡಿತಾ ಇದ್ದೀರಿ. ಶುಂಠಿ ಟೀ ಸ್ವಲ್ಪ ತಲೆನೋವಿಗೆಲ್ಲ ಒಳ್ಳೆಯದು, ಆದರೆ ಜಾಸ್ತಿ ಕುಡಿಬಾರ್ದು ಫ್ರೆಂಡ್ಸ್. ಕುಡಿದ್ರೆ ಜಾಸ್ತಿ ತಲೆನೋವು ಬಂದುಬಿಡುತ್ತೆ, ಪಿತ್ತನೇ ಅದರಲ್ಲೇ ಜಾಸ್ತಿ ಇರುತ್ತೆ. ಇವಾಗ ನಾನು ಟಿಫನ್ ಮಾಡೋಣ ಅಂತ ಚಪಾತಿನೂ ಮತ್ತು ಕ್ಯಾಬೇಜ್ ಪಲ್ಯ ಮಾಡೋಣ ಅಂತ. ಕ್ಯಾಬೇಜ್ ಪಲ್ಯ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋ ರೆಸಿಪಿನ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಇದೊಂಥರ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿರುತ್ತೆ ಚಪಾತಿಗೆ ಮತ್ತು ಬೇಳೆ ಸಾಂಬಾರೆಲ್ಲ ಮಾಡಿದಾಗೆಲ್ಲ ಈ ಥರ ಪಲ್ಯ ಮಾಡ್ಕೊಂಡು ತಿಂದರೆ. ನೋಡಿ, ನಾನು ಕ್ಯಾಬೇಜನ್ನ ಈ ಥರ ಕೊಬ್ಬರಿ ತುರಿಯೋದು
ಅದರಲ್ಲಿ ತುರ್ಕೊತಾ ಇದ್ದೀನಿ. ಈ ಥರ ತುರಿಯೋದ್ರಿಂದ ನಮಗೆ ಕಟ್ ಮಾಡಿ ಬೇಗ ಬೇಗನೂ ಸಹ ಆಗುತ್ತೆ. ನಿಧಾನ ಕಟ್ ಮಾಡೋದಾದರೆ ಸ್ವಲ್ಪ ನಿಧಾನ, ಮತ್ತು ಒಂದೇ ಸಮನೂ ಸಹ ಕಟ್ ಮಾಡೋದಕ್ಕಾಗಲ್ಲ. ಈ ಥರ ತುರ್ಕೊಂಡ್ಬಿಟ್ರೆ ಈಸಿಯಾಗಿ ಬೇಗನೂ ಸಹ ಆಗುತ್ತೆ, ರಿಸ್ಕ್ ಇರೋದಿಲ್ಲ. ಸ್ವಲ್ಪ ತುರಿತಾ ಇದ್ದರೆ ಈ ಥರ ಅದರ ಎಲೆಕೋಸಲ್ವಾ, ಅದು ತುರಿತಾ ಇದ್ದರೆ ಅದು ಮೇಲೆ ಎಲೆ ಎಲ್ಲ ಸ್ವಲ್ಪ ಎಳೆ ಎಳೆಯಾಗಿ ಬಿಟ್ಕೊಳುತ್ತೆ. ಕ್ಯಾಬೇಜ್ ಪಲ್ಯ ಮಾಡಿ ಚಪಾತಿ ಮಾಡ್ತಾಯಿದ್ದೀನಿ. ಇದು ಏನು ಗೊತ್ತಾ ಫ್ರೆಂಡ್ಸ್, ಚಪಾತಿ ಮಾಡಿ ತುಂಬ ದಿವಸ ಆಗಿತ್ತು. ಈಗ ನಾನೇನು ಅಂದ್ಕೊಂಡಿದ್ದೆ ಅಂದರೆ ಇದ್ಕಿನ ಬೇಳೆ ಸಾಂಬಾರು ಮಾಡಿ ಪೂರಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ಕ್ಯಾಬೇಜ್ ಇತ್ತಲ್ಲ, ಅದು ಸುಮ್ಮನೆ ವೇಸ್ಟ್ ಆಗುತ್ತೆ, ಸರಿ ಅಂತಂದ್ಬಿಟ್ಟು ಅದನ್ನ ಸ್ವಲ್ಪ ದಿವಸ ಇಟ್ಟರೆ ಹಂಗೇ ಅದು ಸ್ಮೆಲ್ ಬಂದುಬಿಡುತ್ತೆ, ಅದು ಚೆನ್ನಾಗಿರೋದಿಲ್ವಲ್ಲ. ಅದು ಫ್ರೆಶ್ ಆಗಿದ್ದಾಗಲೇ ಮಾಡ್ಕೊಂಡು ತಿಂದರೆ ಅದೊಂಥರ ಚೆನ್ನಾಗಿರುತ್ತೆ. ಇವಾಗ ಎಲ್ಲದನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಈಗ ಅದನ್ನು ತುರಿದಿದ್ದ ಆದಮೇಲೆ ಒಂದು ಬಟ್ಲಿಗೆ ಹಾಕ್ಬಿಟ್ಟು ನೀರಲ್ಲಿ ನೆನೆಸಿಡ್ತಾ ಇದ್ದೀನಿ. ಮುಂಚೆನೇ ಒಂದು ಸರಿ ತೊಳೆದಿಟ್ಕೊಂಡಿದ್ದೆ, ತುರಿದಾದ್ಮೇಲೆ ಒಂದು ಸರಿ ತೊಳ್ಕೊಳ್ಳೋಣ ಅಂತಂದ್ಬಿಟ್ಟು ಅದನ್ನ ನೆನೆಸಿಟ್ಬಿಟ್ಟು ಇವಾಗ ಚಪಾತಿಗೂ ಸಹ ಕಲಿಸ್ಕೊತಾ ಇದ್ದೀನಿ. ನಾನು ಈ ಥರ ಒಂದು ದೊಡ್ಡ ತಟ್ಟೆನಲ್ಲಿ ಚಪಾತಿ ಕಲಿಸ್ಕೊತೀನಿ. ಕಲಿಸ್ಕೊಳೋದಕ್ಕೆಲ್ಲ ಸ್ವಲ್ಪ ಈಸಿಯಾಗಿರ್ತೈತೆ ಅಂತ. ಬಟ್ಲಲ್ಲಿ ದೊಡ್ಡ ಬಟ್ಲುಗಳಲ್ಲಿ ಹಾಕ್ಕೊಂಡು ಕಲಿಸಿದ್ರೆ ಅದು ನಮಗೆ ಚೆನ್ನಾಗಿ ಮಿದ್ದಬೇಕಲ್ವ ಫ್ರೆಂಡ್ಸ್, ಚೆನ್ನಾಗಿ ನಾದಬೇಕು ಅದನ್ನ ಚಪಾತಿ ಹಿಟ್ಟು ಚೆನ್ನಾಗಿ ನಾದಿದ್ರೆ ಅದು ನಾವೇನು ಆವಾಗಲೇ ಕಲಿಸ್ಕೊಬೋದು. ಅದಕ್ಕೆ ಇವಾಗ ನೋಡಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಆಮೇಲೆ ಎಣ್ಣೆ ಸ್ವಲ್ಪ ಹಾಕ್ಕೊಂಡು ಈ ಥರ ಫಸ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಕಲಿಸ್ಕೊತಾ ಇದ್ದೀನಿ. ಇನ್ನು ಸಾಮಾನ್ಯವಾಗಿ ಚಪಾತಿ ಹಿಟ್ಟು ಎಲ್ಲರೂ ಮಾಡೇ ಮಾಡ್ತಾರೆ, ಇದೇ ಥರನೇ ಕಲಿಸ್ಕೊಳೋದು. ಆದರೆ ನಾನು ಯಾವ ಥರ ಕಲಿಸ್ತೀನಿ ಅಂತ ಹೇಳಿದೆ ನೋಡಿ. ಎಷ್ಟು ಚೆನ್ನಾಗಿ ಕಲಿಸ್ತಾ ಇದ್ದೀನಿ, ಅದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಫ್ರೆಂಡ್ಸ್. ಮತ್ತು ಹೇಳ್ತೀನಿ, ದಯವಿಟ್ಟು ಯಾರು ನನಗೆ ಬ್ಯಾಡ್ ಕಮೆಂಟ್ ಹಾಕಬೇಡಿ. ನನಗೆ ತುಂಬ ಬೇಜಾರಾಗುತ್ತೆ. ನನಗೆ ಗೊತ್ತಿರೋ ಅಷ್ಟು ಮಾತಾಡ್ತೀನಿ. ಹೇಳಬೇಕು ಅಂದರೆ ಅದು ಹೆಚ್ಚು ಓದಿರೋಳಲ್ಲ ನಾನು. ಏನೋ ಈ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಲಿಂದ ಸ್ವಲ್ಪ ಮಾತಾಡೋದನ್ನ ಕಲ್ತಿದ್ದೀನಿ. ಅದಕ್ಕೂ ಮುಂಚೆ ನನಗೆ ಮಾತಾಡೋದಕ್ಕೆಲ್ಲ ಬರ್ತಾ ಇರಲಿಲ್ಲ. ಯಾಕಂದರೆ ಈಗ ಯೂಟ್ಯೂಬಲ್ಲಿ ಸ್ವಲ್ಪ ಮಾತು ಕಲ್ತಿರಬೇಕು ಯೂಟ್ಯೂಬಲ್ಲಿ ಬರೋದಕ್ಕೆ. ಈಗೀಗ ಎಲ್ಲ ಕಲಿತಾ ಇದ್ದೀನಿ. ದಯವಿಟ್ಟು ನಾನು ಮಾತಾಡೋದ್ರಿಂದ ನಿಮಗೆ ಬೇಜಾರಾದರೆ ಅದಕ್ಕೆ ಕ್ಷಮೆ ಅಂತ ಕೇಳ್ತೀನಿ. ಆದರೆ ಯಾರೂ ಬ್ಯಾಡ್ ಕಮೆಂಟ್ ಹಾಕಬೇಡಿ, ನನಗೆ ತುಂಬ ಬೇಜಾರಾಗುತ್ತೆ. ನಾನೊಬ್ಬ ಹ್ಯಾಂಡಿಕ್ಯಾಪ್ಟ್ ಆಗಿರೋದ್ರಿಂದ ಎಲ್ಲೂ ಹೊರಗಡೆ ಕೆಲ್ಸಕ್ಕೆ ಹೋಗೋದಕ್ಕಾಗಲ್ಲ. ನಮ್ಮ ಯಜಮಾನ್ರು ಸಹ ನಾನು ಕಳಿಸಲ್ಲ. ಇನ್ನು ಮನೆಯಲ್ಲೇ ಎಂತೆಂಥವರೋ ಹೇಗೇಗೋ ಮಾಡಿ ಯೂಟ್ಯೂಬಲ್ಲಿ ಸಕ್ಸಸ್ ಆಗಿದ್ದಾರೆ. ನಾನೇನು ಅಂತ ಬ್ಯಾಡ್ ಅಂದರೆ ಇನ್ನೊಬ್ಬರಿಗೆ ಬೇಜಾರಾಗೋದು ರೀತಿ ಅನ್ನೋ ಆ ರೀತಿ ಏನು ನಾನು ಯೂಟ್ಯೂಬಲ್ಲಿ ನಾನೇನು ಮಾಡ್ತಾಯಿಲ್ಲ. ಏನೋ ನನ್ನ ಮನೆಯಲ್ಲಿ ನನಗೆ ಗೊತ್ತಿರೋ ಹಾಗೆ ಕೆಲಸ ಮಾಡಿಕೊಂಡು ನನಗೆ ಗೊತ್ತಿರೋ ಹಾಗೆ ಮಾತಾಡ್ಕೊಂಡು ಹೋಗ್ತಾಯಿದ್ದೀನಿ. ದಯವಿಟ್ಟು ಯಾರೂ ಬ್ಯಾಡ್ ಕಮೆಂಟ್ ಹಾಕಿ ನನ್ನ ಮನಸ್ಸಿಗೆ ಬೇಜಾರು ಮಾಡಬೇಡಿ ಅಂತ ಕೇಳ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಇಷ್ಟ ಆಗಿಲ್ಲ ಅಂದರೆ ದಯವಿಟ್ಟು ಬಿಟ್ಟುಬಿಡಿ. ಹಾಗೂ ನೀವು ನನಗೇನಾದರೂ ಸಪೋರ್ಟ್ ಮಾಡೋಂಗಿದ್ರೆ ನನಗೆ ಇದು ಗೊತ್ತಿಲ್ಲದಿರೋದನ್ನ ಹೇಳಿಕೊಟ್ಟು ನನ್ನನ್ನು ಒಂದು ಹಂತಕ್ಕೆ ತಲುಪಿಸಿ. ಆವಾಗ ನಿಜವಾಗ್ಲೂ ನಿಮ್ಮಲ್ಲಿರೋವಂಥ ಒಂದು ಒಳ್ಳೆಯ ಗುಣ ನೀವು ಒಳ್ಳೆಯರು ಅಂತ ನನಗೂ ಗೊತ್ತಾಗುತ್ತೆ. ಅದು ಬಿಟ್ಬಿಟ್ಟು ನನಗೆ ಈ ಥರ ಬ್ಯಾಡ್ ಕಮೆಂಟೆಲ್ಲ ಹಾಕಬೇಡಿ. ನನಗೆ ತುಂಬಾ ಬೇಜಾರಾಗುತ್ತೆ. ತುಂಬ ಬೇಜಾರಾಯಿತು ಆ ವಿಡಿಯೋ ಇದನ್ನ ನಾನು ಕಮೆಂಟು ನೋಡಿಬಿಟ್ಟು ಯಾಕಪ್ಪ ಈ ಥರ ಕಮೆಂಟ್ ಹಾಕಿದ್ದಾರೆ ಅಂತ ಸ್ವಲ್ಪ ಬೇಜಾರಾಯಿತು. ಈ ಥರ ಕಮೆಂಟ್ ಹಾಕಬೇಡಿ ಅಂತ ಕೇಳ್ಕೊತೀನಿ. ಇನ್ನು ಹೆಚ್ಚಿಗೇನು ನಾನು ಹೇಳೋದಿಲ್ಲ, ಇಷ್ಟೇ. ಆದರೂ ಹಾಗಂತ ಅಂದ್ಬಿಟ್ಟು ನಾನೇನು ಯೂಟ್ಯೂಬ್ ಚಾನಲು ಮಾಡೋದು ನಿಲ್ಲಿಸೋದಿಲ್ಲ. ಯಾಕೆ ಅಂತಂದರೆ ಏನಾದರೂ ಯಾರನ್ನೋ ಒಬ್ಬರು ಏನಾದರೂ ಮಾಡಬೇಕು ಅಂತಂದರೆ ಅವ್ರಿಗೆಲ್ಲ ಸ್ವಲ್ಪ ಇದ್ದೇ ಇರ್ತಾರೆ ಜನ. ಈ ಥರ ಅವ್ರ ಕಾಲಿಡೋದಕ್ಕೆ ತುಂಬ ಜನ ಇರ್ತಾರೆ. ಏನು ಮಾಡೋದಕ್ಕೂ ಆಗಲ್ಲ. ಹಾಗಂತ ನಾನೇನು ನಿಲ್ಲಿಸಲ್ಲ. ನಾನು ಮಾಡೋ ಪ್ರಯತ್ನ ಮಾಡ್ತಾಯಿದ್ದೀನಿ. ಇಷ್ಟೇ ಫ್ರೆಂಡ್ಸ್. ನನಗೆ ಹೆಚ್ಚಿಗೇನು ಮಾತಾಡೋಕ್ಕೆ ಗೊತ್ತಾಗಿಲ್ಲ. ಬಟ್ ಇನ್ನೊಬ್ಬರ ಬಗ್ಗೆ ಬ್ಯಾಡ್ ಕಮೆಂಟಲ್ಲಿ ಹೇಳೋಕ್ಕೂ ನನಗೆ ಬರೋದಿಲ್ಲ. ನನಗೆ ಗೊತ್ತಿರೋ ಅಷ್ಟು ಕೇಳ್ಕೊಂಡಿದ್ದೀನಿ ಅಷ್ಟೇ ನಿಮ್ಮನ್ನು. ಇವಾಗ ನೋಡಿ ಕ್ಯಾಬೇಜ್ ಪಲ್ಯ. ಇದೇನು ಕ್ಯಾಬೇಜ್ ಪಲ್ಯ ತುಂಬ ಸಿಂಪಲ್ಲು. ಎಲ್ಲರೂ ಬೇಯಿಸ್ಕೊಂಡು ಒಗ್ಗರಣೆ ಕೊಡ್ತಾರೆ ಫಸ್ಟೇ ಕ್ಯಾಬೇಜನ್ನ. ಆದರೆ ನಾನು ಒಗ್ಗರಣೆ ಕೊಟ್ಕೊಂಡು ಆ ಒಗ್ಗರಣೆನಲ್ಲಿರೋಂಥ ನೀರಲ್ಲೇ ಆ ಹಬೆನಲ್ಲೇ ಕ್ಯಾಬೇಜ್ ಬೇಯಿಸ್ಕೊತಾ ಇದ್ದೀನಿ. ತುಂಬ ಸಿಂಪಲ್ಲು. ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ,
ಮತ್ತು ಕರಿಬೇವು, ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಒಣಗಿರೋ ಮೆಣಸಿನ್ಕಾಯಿ ಮತ್ತು ಲಾಸ್ಟಲ್ಲಿ ತೆಂಗಿನಕಾಯಿ ತುರಿದು ಹಾಕ್ಕೊತಾ ಇದ್ದೀನಿ. ಇಷ್ಟೇ, ತುಂಬ ಸಿಂಪಲ್ಲಾಗಿ ಇರುತ್ತೆ ಇದು. ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಜಾಸ್ತಿ ಬೇಯಿಸ್ಕೊಬಾರ್ದು ಅಷ್ಟೇ ಫ್ರೆಂಡ್ಸ್. ಈ ಕ್ಯಾಬೇಜನ್ನ ಜಾಸ್ತಿ ಬೇಯಿಸ್ಕೊಂಡ್ರೆ ಅದು ಟೇಸ್ಟ್ ಬೇರೆ ಥರನೇ ಬಂದುಬಿಡುತ್ತೆ. ನೋಡಿ ಈ ಥರ ಬೇಯಿಸ್ಕೊಂಡು ಲಾಸ್ಟಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಕೊಬ್ಬರಿ ತುರ್ಕೊಂಡಿದ್ದೆನಲ್ಲ ಅದು ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಇತ್ತು ಅಂತಂದ್ಬಿಟ್ಟು ಹಾಕಿದ್ದೀನಿ. ಇವಾಗ ಅದನ್ನ ಕ್ಯಾಬೇಜ್ ಪಲ್ಯ ಆಯಿತು, ಅದನ್ನ ಆಫ್ ಮಾಡಿಬಿಟ್ಟು ಇವಾಗ ನಾನು ಹಾಗೆ ಚಪಾತಿನೂ ಸಹ ಮಾಡ್ಕೊತಾ ಇದ್ದೀನಿ. ಚಪಾತಿ ಬಂದು ನಾನು ಲೇಯರಾಗಿ ಏನು ಮಾಡ್ತಾಯಿಲ್ಲ. ಲೇಯರಾಗಿ ಮಾಡೋಕ್ಕೋದ್ರೆ ಸ್ವಲ್ಪ ಲೇಟ್ ಆಗುತ್ತೆ. ಈಗ ಟೈಮ್ ಆಗಿದೆ, ಟಿಫನ್ ಮಾಡೋದಷ್ಟು ಟೈಮ್ ಆಗಿತ್ತು. ಅದಕ್ಕೆ ಲೇಯರ್ ಏನಿಲ್ಲ, ಮಾಮೂಲಿ ನಾರ್ಮಲ್ ಚಪಾತಿನೇ ಮಾಡ್ತಾಯಿದ್ದೀನಿ. ಇದು ಒಂದೊಂದು ಸರಿ ಚೆನ್ನಾಗಿ ಬರುತ್ತೆ, ಒಂದೊಂದು ಸರಿ ಚೆನ್ನಾಗಿ ಬರೋದಿಲ್ಲ. ಆದರೂ ಪರವಾಗಿಲ್ಲ ಫ್ರೆಂಡ್ಸ್, ಅಷ್ಟೊಂದು ಮೋಸ ಏನಿಲ್ಲ ಈ ಥರ ಮಾಡ್ಕೊಳೋದ್ರಿಂದ. ನಾನು ಕೆಲವೊಂದು ಚಪಾತಿನ ಎಣ್ಣೆ ಹಾಕಿ ಮಾಡ್ತೀನಿ, ಇನ್ನು ಕೆಲವೊಂದು ಚಪಾತಿನ ಎಣ್ಣೆ ಹಾಕಲ್ಲ, ಪುಲ್ಕ ಚಪಾತಿ ಮಾಡ್ತೀನಿ. ಪುಲ್ಕ ಚಪಾತಿ ಮಾಡಿದ್ರೆ ತುಂಬ ನನಗಿಷ್ಟ, ಅದು ನಮ್ಮ ಯಜಮಾನ್ರಿಗೆ ಇಷ್ಟ ಆಗೋದಿಲ್ಲ. ನೋಡಿ ಇವಾಗ ಚಪಾತಿ ಎಲ್ಲ ಆಯಿತು. ಮುಂದೆ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ ಫ್ರೆಂಡ್ಸ್, ಆದರೆ ಯಾಕೋ ಸ್ವಲ್ಪ ಬೇಜಾರಾಗಿತ್ತು, ವಿಡಿಯೋ ಮಾಡೋದಕ್ಕಾಗಿಲ್ಲ. ಆದರೆ ನೀವು ನನಗೆ ಸಪೋರ್ಟ್ ಮಾಡಿದ್ರೆ ನಾನೊಂದು ವಿಡಿಯೋ ಮಾಡಬೇಕು, ಮಾಡೋದು ಬೇಡ ಅಂತ ಒಂದು ಸ್ವಲ್ಪ ಅನಿಸುತ್ತೆ ನನಗೆ. ಮತ್ತು ಇಲ್ಲಾಂದರೆ ಯಾವ ಥರ ವಿಡಿಯೋ ಮಾಡಬೇಕಾದ್ರು ಅಂತ ನೀವು ಕಮೆಂಟ್ ಮಾಡಿದ್ರೆ ಖಂಡಿತ ನಾನು ನನ್ನಲ್ಲಿರೋವಂಥ ತಪ್ಪನ್ನ ತಿದ್ದುಕೊಂಡು ನಾನು ಅದೇ ಥರನೇ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇನ್ನು ಟಿಫನೆಲ್ಲ ಆದಮೇಲೆ ನಾನು ಫುಲ್ ಡೇ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಹೇಳಿದ್ನಲ್ಲ ಫ್ರೆಂಡ್ಸ್, ಇದೇ ಬೇಜಾರಲ್ಲಿ ಈ ಕಮೆಂಟ್ ನೋಡಿಬಿಟ್ಟು ಮತ್ತು ನಾನು ಯಾವುದೇ ರೀತಿ ಏನು ವೀಡಿಯೋಸ್ ಮಾಡೋದು ಬೇಡ ಅಂತ ಅನ್ನಿಸ್ತು. ಟಿಫನೆಲ್ಲ ಆದಮೇಲೆ ಸ್ವಲ್ಪ ಬಟ್ಟೆ ಎಲ್ಲ ಹಾಗೆ ಇತ್ತು, ಬಟ್ಟೆ ಎಲ್ಲ ಒಗಿಬೇಕಾಗಿತ್ತು. ಸಂಜೆವರೆಗೂ ಇನ್ನು ಹೀಗೆ ಸ್ವಲ್ಪ ಟೈಮು ಹೋಗಿದ್ದೇ ಗೊತ್ತಾಗಿಲ್ಲ. ಕ್ಯಾಬೇಜ್ ಪಲ್ಯ, ಚಪಾತಿ ತುಂಬ ಚೆನ್ನಾಗಿತ್ತು. ಚಪಾತಿಗೆ ಏನೆಲ್ಲ ಮಾಡಿದ್ರೂ ಚೆನ್ನಾಗಿರುತ್ತೆ ಬಿಡಿ ಫ್ರೆಂಡ್ಸ್, ಪಲ್ಯಗಳೆಲ್ಲ ತುಂಬ ಚೆನ್ನಾಗಿರುತ್ತೆ. ಇನ್ನು ನೋಡ್ಬೋದು ಬಟ್ಟೆ ಎಲ್ಲ ಒಗೆದು ಒಣಗಾಕಿದ್ದೀನಿ. ಇಷ್ಟಾಗಿತ್ತು ಇವತ್ತಿನ ವಿಡಿಯೋ. ಮತ್ತು ನಮ್ಮ ಯಜಮಾನ್ರು ನಮ್ಮನೆ ಹತ್ರನೇ ಕಬ್ಬು ಬೆಳೆದಿದ್ರಲ್ಲ ಫ್ರೆಂಡ್ಸ್, ಒಂದು 3 ದೊಡ್ಡದಾಗಿರೋದು 3 ಕಬ್ಬು ಸಿಕ್ಕಿತ್ತು. ತುಂಬ ಚೆನ್ನಾಗಿತ್ತು, ತುಂಬ ಟೇಸ್ಟಿಯಾಗಿತ್ತು. ತಿಂದು ನೋಡಿ ಇನ್ನಿಷ್ಟು ಮಿಗಿಲಿದೆ. ಇವತ್ತು ನಮ್ಮ ಯಜಮಾನ್ರು ನಾನು ಇದನ್ನ ಖಾಲಿ ಮಾಡಿಬಿಡ್ಬೇಕು. ನಮ್ಮ ಯಜಮಾನ್ರು ಮನೇಲಿದ್ದರೆ ಅವರು ಎಳ್ನೀರಾಗಲಿ ಈ ಥರ ಕಬ್ಬು ಎಳ್ನೀರು ಜಾಸ್ತಿ ಕಿತ್ಕೊಡ್ತಿದ್ರು. ಇತ್ತೀಚೆಗೆ ಕಬ್ಬು ಇರೋದ್ರಿಂದ ಎಳ್ನೀರು ಮರ್ತು ಬಿಟ್ಟಿದ್ರಿ. ಈಗ ನಾನು ನಮ್ಮ ಯಜಮಾನ್ರು ಕಬ್ಬು ತಿಂತ ಕೂತ್ಕೊಂಡಿದ್ರಿ. ಈ ವಿಡಿಯೋ ಇದು ಇಷ್ಟ ಆಗಿತ್ತು ಫ್ರೆಂಡ್ಸ್. ಇಷ್ಟ ಆದರೆ ಒಂದು ಲೈಕ್ ಕೊಡಿ, ದಯವಿಟ್ಟು ಯಾರು ಬ್ಯಾಡ್ ಕಮೆಂಟ್ ಹಾಕಬೇಡಿ. ನನಗೆ ಗೊತ್ತಿರೋಷ್ಟು ಯಾವ ರೀತಿ ಗೊತ್ತೋ ಆ ಥರ ವಿಡಿಯೋಸ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ನಮ್ಮದು ಹಳ್ಳಿ, ನಾವೆಲ್ಲ ಹಳ್ಳಿ ಜನ. ನಮಗೆ ಸಿಟಿ ಥರ ಆ ಥರ ಈ ಥರ ಎಲ್ಲ ಮಾತಾಡೋದಕ್ಕೆ ಬರೋಲ್ಲ. ನಮ್ಗೆ ಮಾತಾಡೋಕ್ಕೆ ಬರೋದು ಹೀಗೆ ಮಾತಾಡ್ತೀರಿ. ಓಕೆ ಫ್ರೆಂಡ್ಸ್.